ಗೀತೆಯನ್ನ ಹೇಳೋಣ. ನಾನು ಕೇಳ್ಕೊಡ್ತೀನಿ, ಅದನ್ನ ನೀವು ಹೇಳಿ. ನಂತರ ಅದರಲ್ಲಿ ಬಂದಂತ ಪ್ರಾಸ ಪದಗಳನ್ನ ನೀವು ಹೇಳಬೇಕು. ಶುರು ಮಾಡೋಣ. ಸರಿ. ನೋಡಲು ಬೇಕು ಕಣ್ಣು, ನೋಡಲು ಬೇಕು ಕಣ್ಣು, ನೋಡಲು ಬೇಕು ಕಣ್ಣು, ನೋಡಲು ಬೇಕು ಕಣ್ಣು, ತಿನ್ನಲು ಬೇಕು ಹಣ್ಣು, ತಿನ್ನಲು ಬೇಕು ಹಣ್ಣು, ತಿನ್ನಲು ಬೇಕು ಹಣ್ಣು, ತಿನ್ನಲು ಬೇಕು ಹಣ್ಣು, ನೋಡಲು ಬೇಕು ಕಣ್ಣು, ನೋಡಲು ಬೇಕು ಕಣ್ಣು, ತಿನ್ನಲು ಬೇಕು ಹಣ್ಣು, ತಿನ್ನಲು ಬೇಕು ಹಣ್ಣು. ಹಾರುತ್ತ ಬಂದಿತು ಹಕ್ಕಿ, ಹಾರುತ್ತ ಬಂದಿತು ಹಕ್ಕಿ, ಹಾರುತ್ತ ಬಂದಿತು ಹಕ್ಕಿ, ಹಾರುತ್ತ ಬಂದಿತು ಹಕ್ಕಿ, ತಿಂದಿತು ಕಾಳನ್ನು ಹೆಕ್ಕಿ, ತಿಂದಿತು ಕಾಳನ್ನು ಹೆಕ್ಕಿ, ತಿಂದಿತು ಕಾಳನ್ನು ಹೆಕ್ಕಿ, ತಿಂದಿತು ಕಾಳನ್ನು ಹೆಕ್ಕಿ, ಭೌ ಭೌ ಎಂದಿತು ನಾಯಿ, ಭೌ ಭೌ ಎಂದಿತು ನಾಯಿ, ಭೌ ಭೌ ಎಂದಿತು ನಾಯಿ, ಭೌ ಭೌ ಎಂದಿತು ನಾಯಿ, ತೆರೆಯಿತು ತನ್ನಯ ಬಾಯಿ, ತೆರೆಯಿತು ತನ್ನಯ ಬಾಯಿ, ತೆರೆಯಿತು ತನ್ನಯ ಬಾಯಿ, ತೆರೆಯಿತು ತನ್ನಯ ಬಾಯಿ, ಮ್ಯಾವ್ ಮ್ಯಾವ್ ಎಂದಿತು ಬೆಕ್ಕು, ಮ್ಯಾವ್ ಮ್ಯಾವ್ ಎಂದಿತು ಬೆಕ್ಕು, ಮ್ಯಾವ್ ಮ್ಯಾವ್ ಎಂದಿತು ಬೆಕ್ಕು, ಮ್ಯಾವ್ ಮ್ಯಾವ್ ಎಂದಿತು ಬೆಕ್ಕು, ಬಂದಿತು ಅದಕ್ಕೆ ಸೊಕ್ಕು, ಬಂದಿತು ಅದಕ್ಕೆ ಸೊಕ್ಕು, ಬಂದಿತು ಅದಕ್ಕೆ ಸೊಕ್ಕು, ಬಂದಿತು ಅದಕ್ಕೆ ಸೊಕ್ಕು, ಅನ್ನಕ್ಕೆ ಬೇಕು ಸಾರು, ಅನ್ನಕ್ಕೆ ಬೇಕು ಸಾರು, ಅನ್ನಕ್ಕೆ ಬೇಕು ಸಾರು, ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ನೀರು, ಕುಡಿಯಲು ಬೇಕು ನೀರು, ಕುಡಿಯಲು ಬೇಕು ನೀರು, ಕುಡಿಯಲು ಬೇಕು ನೀರು. ಹಾಡಿದ್ದು ಮಕ್ಕಳೇ ಚೆನ್ನಾಗಿತ್ತು. ಹಾಗಿದ್ರೆ ಈ ಹಾಡಿನಲ್ಲಿ ಯಾವ್ಯಾವ ಪ್ರಾಸಪದಗಳು ಕಂಡು ಬಂತು ನಿಮಗೆ? ಕಣ್ಣು, ಹಣ್ಣು, ಹಕ್ಕಿ, ಹೆಕ್ಕಿ, ನಾಯಿ, ಬಾಯಿ, ಬೆಕ್ಕು, ಸೊಪ್ಪು, ಸಾರು, ನೀರು. ಅದನ್ನ ನಾನು ಕಪ್ಪು ಹಾಗೆ ಮೇಲೆ ಬರೀತೀನಿ. ಆ ನಂತರ ನೀವು ಅದನ್ನ ಬರ್ಕೊಳ್ಬೇಕು. ನಂತರ ಈಗಲ್ಲೇ ಕೂತ್ಕೊಳ್ಳಿ. ಹೇಳ್ತಾ ಹೋಗಿ ಪ್ರಾಸಪದಗಳು ಯಾವುದು ಅಂತ. ಪ್ರಾಸಪದವ ಗೀತೆಯನ್ನ ಇಲ್ಲಿ ನಾನು ಬರೆದಿಟ್ಟಿದ್ದೀನಿ. ಪ್ರಾಸಪದಗಳನ್ನು ಅಮ್ಮ ಹೇಳಿ. ಅನಿಲ್ ಹೇಳಿ. ಮಂದ್ ಹೇಳು. ಕಣ್ಣು, ಹಣ್ಣು. ತನುಶ್ರೀ ಹೇಳು. ಹಕ್ಕಿ, ಹೌದು, ಹಕ್ಕಿ, ಹೆಕ್ಕಿ. ನೆಕ್ಸ್ಟ್ ನಾಯಿ, ಬಾಯಿ, ನಾಯಿ, ಬಾಯಿ. ಅವ್ರು ಹೇಳುತ್ತಿಲ್ಲ. ನಾಯಿ, ಬಾಯಿ. ನೆಕ್ಸ್ಟ್ ಯಾರಂತೆ? ಬೆಕ್ಕು, ಸೊಪ್ಪು. ನಾನು ಬೆಕ್ಕು, ಸೊಪ್ಪು. ಬೆಕ್ಕು, ಸೊಪ್ಪು, ಹೌದು. ನೆಕ್ಸ್ಟ್ ಯಾರಂದ್ರೆ? ನಾನು ಹೇಳುವ. ಸಾರು, ನೀರು. ಹೌದು ನೋಡಿ, ಸಾರು, ನೀರು. ಇನ್ನೊಂದ್ಸಲ ಹೇಳೋಣ ಪ್ರಾಸಪದವನ್ನ. ಕಣ್ಣು, ಹಣ್ಣು, ಹಕ್ಕಿ, ಹೆಕ್ಕಿ, ನಾಯಿ, ಬಾಯಿ, ಬೆಕ್ಕು, ಸೊಪ್ಪು, ಸಾರು, ನೀರು. ಇದು ಈ ಪ್ರಾಸ ಗೀತೆಯಲ್ಲಿ ಬಂದಂತ ಪ್ರಾಸಪದಗಳು. ಇದೇ ರೀತಿ ಇನ್ನಷ್ಟು ಪ್ರಾಸಪದಗಳನ್ನ ನಾಳೆ ನೀವು ಬರ್ಕೊಂಡು ಬರಬೇಕು. 2ನೇ ಕ್ಲಾಸ್ನವರು ಮತ್ತು 3ನೇ ಕ್ಲಾಸ್ನವರು. 1ನೇ ಕ್ಲಾಸ್ನವರು ಇನ್ನಷ್ಟು ಪದಗಳನ್ನ ಹೇಳಲಿಕ್ಕೆ ರೂಢಿ ಮಾಡ್ಕೊಂಡು ಬರಬೇಕು, ಪ್ರಾಸಪದಗಳನ್ನ.